ಬಿಫೋರ್ ಬಿಗ್ ಬಾಸ್ ಲೈಕ್ ನಾನು ಮಿಸ್ ಇಂಟರ್ನ್ಯಾಷನಲ್ ಕ್ವೀನ್ ಆಗಿದ್ದೆ, ಮಿಸ್ ಇಂಡಿಯಾ ಆಗಿದ್ದೆ. ಸೊ ಝೀ ಟಿ ವಿಲಿ ಸೂಪರ್ ಕ್ವೀನ್ ಅಂತ ಒಂದು ರಿಯಾಲಿಟಿ ಶೋನು ಮಾಡಿದ್ದೆ. ಬಟ್ ಬಿಗ್ ಬಾಸ್ ಆದಮೇಲೆ ಮನೆ ಮನೆಗೂ ತಲುಪಿದ್ದೀನಿ. ಸೊ ನನ್ನ ವ್ಯಕ್ತಿತ್ವ ಏನಿದೆ ಎಲ್ಲರಿಗೂ ಗೊತ್ತೀಗ. ಮನೆ ಮಗಳಾಗಿ ನೋಡ್ತಾ ಇದ್ದಾರೆ, ಅದು ತುಂಬ ಖುಷಿ ವಿಚಾರ. ಸೊ ಆ ಒಂದು ಪ್ರೀತಿ, ಆ ವಿಶ್ವಾಸ, ಸೊ ಕಡೆವರೆಗೂ ನಾನು ಕಾಪಾಡ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಭರವಸೆ ಇದೆ. ಸೊ ಆ ಒಂದು ಚೇಂಜಸ್ ಕಂಡಿದೆ ನನಗೆ ಬಿಫೋರ್ ಆ್ಯಂಡ್ ಆಫ್ಟರ್. ಬಿಸ್ನೆಸ್ ವೈಸ್ ಓಕೆ, ಬಿಸ್ನೆಸ್ ವೈಸ್ ಈಗ ನೋಡಿ, ಬಿಸ್ನೆಸ್ ಅಂದ ತಕ್ಷಣ ನಾವು ಒಳ್ಳೆ ಪ್ರಾಡಕ್ಟ್ ಕೊಟ್ಟಾಗ ಈ ಫೇಮು ನೇಮು ಲೈಕ್ ಬರ್ತಾರೆ. ಬಂದಾದಮೇಲೆ ನಾವು ಏನು ಪ್ರಾಡಕ್ಟ್ ಕೊಡ್ತೀವಿ, ನಾವೇನು ನಮ್ಮ ಹೋಟೆಲ್ ಆಯಿತು, ಒಂದು ಟ್ಯಾಟೂ ಸ್ಟುಡಿಯೋ ಆಯಿತು, ಸೊ ನಾವು ಮಾಡ್ತಕ್ಕಂಥ ಒಂದು ಆರ್ಟ್ ಏನಿದೆ ಅದು ಪರ್ಮನೆಂಟ್ ಆಗಿರುತ್ತೆ, ಲೈಫ್ ಟೈಮ್ವರೆಗೂ ಇರುತ್ತೆ. ಸೊ ಹಾಗಾಗಿ ಎಂಡ್ ಆಫ್ ದಿ ಡೇ ನಮ್ಮ ಹಾರ್ಡ್ ವರ್ಕೇ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಫೇಮ್ ಸೆಕೆಂಡ್ರಿ, ಬಟ್ ನಮ್ಮ ಹಾರ್ಡ್ ವರ್ಕಿಂದನೇ ಬಿಸ್ನೆಸ್ ನಡೀತಾ ಇರೋದು. ಇಲ್ಲಿ ಈ ಸ್ಟುಡಿಯೋದಲ್ಲಿ 5 ಜನ ಇದ್ದಾರೆ. ಹೋಟೆಲಲ್ಲಿ ಒಂದು 25 ಪೀಪಲ್ಸ್ ಇದ್ದಾರೆ. 30ರಿಂದ 40 ಜನ ಕೆಲಸ ಮಾಡ್ತಾ ಇದ್ದಾರೆ. ಹೌದು. ಥ್ಯಾಂಕ್ ಯು ಸೋ ಮಚ್.